ಯಾವ ಕಾರಣಕ್ಕೆ ಬದಲಾವಣೆ ಆಯಿತು ನನಗೆ ಇನ್ನೂ ಕೂಡ ಅರ್ಥ ಆಗಿಲ್ಲ ಮತ್ತು ಅವರಿಂದ ರಿಪ್ಲೈ ಕೂಡ ಸಿಕ್ಕಿಲ್ಲ. ಅದಕ್ಕೆ ನಾನು ನನ್ನ ರಾಜಕೀಯ ಜೀವನ ನನಗೇನಂದ್ರೆ ನನಗೆ ಬೇರೆ ಬದುಕು ಬರೋದಿಲ್ಲ. ಅದು ನನ್ನ ದೊಡ್ಡ ಕಾಯಿಲೆ ಇದೆ. ಯಾವುದು ಬಿಸ್ನೆಸ್ ಬರಂಗಿಲ್ಲ, ಉದ್ಯಮಿ ಮಾಡ್ತಕ್ಕಂಥದ್ದು ಕೂಡ ಚಟುವಟಿಕೆಯಲ್ಲಿ ಗಣಿತ ಶಾಸ್ತ್ರಗಳು ಯಾವುದೂ ಇಲ್ಲ. ಬೇರೆ ಉದ್ಯೋಗ ಮಾಡ್ಲಿಕ್ಕೆ ಆಗೋದಿಲ್ಲ ನನಗೆ. ಎಷ್ಟರವರೆಗೆ ನಾನು ಹೆಲ್ದಿ ಆಗಿರ್ತೇನೆ ರಾಜಕಾರಣನ ಮಾಡಬೇಕಾಗಿದೆ. ಹಾಗಾಗಿ ಇವತ್ತು ಕಾರ್ಯಕರ್ತರ ಒಂದು ನಿಲುವನ್ನ ಸ್ಪಷ್ಟಪಡಿಸ್ತೇನೆ. ನನಗೇನು ಅಧಿಕಾರ ಬೇಕಂತಲ್ಲ, ನನಗೆಲ್ಲ ಅಧಿಕಾರವನ್ನ ಜನತೆ ಕೊಟ್ಟಿದ್ದಾರೆ. TD ಮೆಂಬರ್ನಿಂದ ಹಿಡಿದು ZB ಮೆಂಬರು, 1 ವರ್ಷ PLD ಬ್ಯಾಂಕ್ ಅಧ್ಯಕ್ಷ, 1 ವರ್ಷ ಕೈಗಾರಿಕೆಯ ಒಬ್ಬ ಅಧ್ಯಕ್ಷ ರಾಜ್ಯ ಮಟ್ಟದಲ್ಲಿ, 4 ಸರಿ MLA ಮಾಡಿದ್ದಾರೆ, 2 ಸರಿ ಸೂಚಿದ್ದೀನಿ, 2 ಸರಿ MP ಆಗಿದ್ದೀನಿ. ಎಲ್ಲ ಇವತ್ತು ಅವಕಾಶಗಳು ಪಕ್ಷ ಇವತ್ತು ಭಾರತೀಯ ಜನತಾ ಪಕ್ಷ 2 ಸರಿ ನನಗೆ ಪಾರ್ಲಿಮೆಂಟ್ ಇವತ್ತು ಅಭ್ಯರ್ಥಿ ಆಗಲಿಕ್ಕೆ, ಮೆಂಬರ್ ಆಗಲಿಕ್ಕೆ, ಸರ್ವಿಸ್ ಕೊಡಲಿಕ್ಕೆ ಆಶೀರ್ವಾದ ಮಾಡಿದೆ. ಮೋದಿಯವರಿಗೆ ನಾನು ಋಣಿಯಾಗಿದ್ದೇನೆ, ಭಾರತೀಯ ಜನತಾ ಪಕ್ಷ ಕೂಡ ನಾನು ಋಣಿಯಾಗಿದ್ದೇನೆ. ಆದರೆ ಇವ್ರ ನಡವಳಿಕೆ ಈಗ ನನಗೆ ಹರ್ಟ್ ಮಾಡಿದೆ. ಈ ಹರ್ಟ್ ಆಗಿರೋದ್ರಿಂದ ಕೆಲವು ಈಗ ಇಲ್ಲಿರ್ತಕ್ಕಂಥ ನಮ್ಮ ಮುಖಂಡರು, ಪಾರ್ಟಿಯಲ್ಲಿರ್ತಕ್ಕಂಥ ಜಿಲ್ಲೆಯ ಮುಖಂಡರು